ಈ ಸೀಸನ್ ಅಲ್ಲಿ ಆಡಿರುವಂತ ಈಗಿನ 6 ಪಂದ್ಯಗಳ ಪೈಕಿ 4ರಲ್ಲಿ ಗೆದ್ದು ಪಾಯಿಂಟ್ಸ್ ಪಟ್ಟಿಯಲ್ಲಿ ಟಾಪ್ 2 ನಲ್ಲಿರುವಂತ ಆರ್ಸಿಬಿ. ಮತ್ತೊಂದು ಕಡೆ 6 ಪಂದ್ಯಗಳಲ್ಲಿ 3ರಲ್ಲಿ ಗೆದ್ದು 3ರಲ್ಲಿ ಸೋಲನ್ನ ಕಂಡು 6ನೇ ಸ್ಥಾನದಲ್ಲಿರುವಂತ ಗುಜರಾತ್. ಉಭಯ ತಂಡಗಳು ಈಗ ಶುಕ್ರವಾರ ಚಿನ್ನಸ್ವಾಮಿ ಮೈದಾನದಲ್ಲಿ ಎದುರು ಬದಲಾಗ್ತಾರೆ. ಈ ಪಂದ್ಯ ಕಿಂಗ್ ವರ್ಸಸ್ ಪ್ರಿನ್ಸ್ ಅನ್ನೋ ಥರಾನೇ ಇರುತ್ತೆ. ಆರ್ಸಿಬಿಯಲ್ಲಿ ಕಿಂಗ್ ಕೊಹ್ಲಿ ಇದ್ರೆ ಗುಜರಾತ್ನಲ್ಲಿ ಪ್ರಿನ್ಸ್ ಶುಭ್ಮನ್ ಗಿಲ್ ಇರ್ತಾರೆ. ಸೊ ಈ ಪಂದ್ಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕಳೆದ ಪಂದ್ಯಗಳಲ್ಲಿ ಸೋಲು ಯಾರಿಗೆ ಗೆಲುವಿನ ಟ್ರ್ಯಾಕ್. ಅಷ್ಟಕ್ಕೂ ಈ ಪಂದ್ಯ ಎರಡೂ ತಂಡಗಳಿಗೆ ಮಸ್ಟ್ ವಿನ್ ಗೇಮ್ ಆಗುತ್ತೆ. ಯಾಕಂದ್ರೆ ಕಳೆದ ಪಂದ್ಯಗಳಲ್ಲಿ ಇಬ್ಬರು ಕೂಡ ಸೋಲನ್ನ ಕಂಡಿದ್ದಾರೆ. ಅಂದ್ರೆ ಕಳೆದ ಶನಿವಾರ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆದಿದ್ದ ಪಂದ್ಯದಲ್ಲಿ ಬೆಂಗಳೂರು ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೋಲನ್ನ ಕಂಡಿತ್ತು. ಆ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿ 20 ಓವರ್ಗಳಲ್ಲಿ 175 ರನ್ಗಳನ್ನ ಕಲೆ ಹಾಕಿತ್ತು. ಸೊ ಈ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಡೆಲ್ಲಿ ತಂಡ 19.5 ಓವರ್ಗಳಲ್ಲಿ 179 ರನ್ಗಳನ್ನ ಬಾರಿಸಿ 6 ವಿಕೆಟ್ಗಳ ಗೆಲುವನ್ನ ದಾಖಲು ಮಾಡಿತ್ತು. ಆಕ್ಚುಲಿ ಈ ಪಂದ್ಯ ತುಂಬಾನೇ ಕ್ಲೋಸ್ ಗೇಮ್ ಆಗಿ ಲಾಸ್ಟ್ ಓವರ್ವರೆಗೂ ಕೂಡ ಆರ್ಸಿಬಿಗೆ ಗೆಲ್ಲುವಂತ ಹೋಪ್ಸ್ ಇತ್ತು. ಆದ್ರೆ ಡಿಫೆನ್ಸ್ ಮಾಡಿಕೊಳ್ಳೋಕೆ ಅದು ಲಾಸ್ಟ್ ಓವರ್ನಲ್ಲಿ ಸಾಧ್ಯವಾಗಲಿಲ್ಲ. ಬಟ್ ಗುಜರಾತ್ ಹಾಗಲ್ಲ. ಮುಂಬೈ ಇಂಡಿಯನ್ಸ್ ವಿರುದ್ಧದ ಕಳೆದ ಪಂದ್ಯದಲ್ಲಿ ಹೀನಾಯವಾಗಿ ಸೋತಿದ್ದಾರೆ. ಆ ಪಂದ್ಯದಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ಮುಂಬೈ ತಂಡ ತಿಲಕ್ ವರ್ಮಾ ಅವರ ಅದ್ಭುತ ಶತಕದಿಂದ 199 ರನ್ಗಳನ್ನ ಕಲೆ ಹಾಕಿತ್ತು. ಸೊ ಅಲ್ಲಿಗೆ ಗುಜರಾತ್ ತಂಡಕ್ಕೆ 200 ರನ್ಗಳ ಟಾರ್ಗೆಟ್ ಅನ್ನ ನೀಡಿದ್ರು. ಈ ಟಾರ್ಗೆಟ್ ಬೆನ್ನತ್ತಿದಂತ ಗುಜರಾತ್ ತಂಡ ಕೇವಲ 100 ರನ್ಗಳಿಗೆ ಆಲ್ಔಟ್ ಆಗಿತ್ತು. 99 ರನ್ಗಳ ಬಿಗ್ ಮಾರ್ಜಿನ್ ಇಂದ ಸೋತಿದ್ರು. ಹೀಗಾಗಿ ಈ ಪಂದ್ಯದಲ್ಲಿ ಆರ್ಸಿಬಿ ಡಾಮಿನೇಷನ್ ಮಾಡಬಹುದು. ಸೊ ಈ ಸೀಸನ್ ಅಲ್ಲಿ ಈವರೆಗೆ ತಲಾ 6 ಪಂದ್ಯಗಳನ್ನಾಡಿರುವಂತ ಎರಡೂ ತಂಡಗಳಲ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಸೀಸನ್ ನಲ್ಲಿ ಎಷ್ಟು ಪಂದ್ಯಗಳನ್ನಾಡಿದ್ದಾರೆ ಅನ್ನೋದ್ರಲ್ಲಿ 6 ಪಂದ್ಯಗಳನ್ನಾಡಿದ್ದಾರೆ ಈ ಸೀಸನ್ ನಲ್ಲಿ. ಸೊ 2026ರ ಸೀಸನ್ ನಲ್ಲಿ ಗೆಲ್ಲುವಂತ ಬಂದಾಗ ಇಲ್ಲಿ ಆರ್ಸಿಬಿ 4 ಪಂದ್ಯಗಳನ್ನ ಗೆದ್ದಿದೆ. ಇನ್ನು ಗುಜರಾತ್ ತಂಡ 3 ಪಂದ್ಯಗಳನ್ನ ಗೆದ್ದಿದೆ. ಟಾಪ್ ಸ್ಕೋರರ್ ಯಾರು ಅಂತ ನೋಡೋದಾದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಕಿಂಗ್ ಕೊಹ್ಲಿ ಇದ್ದಾರೆ. ಕಿಂಗ್ ಕೊಹ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಾಗಿದ್ದಾರೆ. ಈವರೆಗಿನ ಇನ್ನಿಂಗ್ಸ್ಗಳಲ್ಲಿ ಆರ್ಸಿಬಿ ಪರ 247 ರನ್ಗಳನ್ನ ಕಲೆ ಹಾಕಿದ್ದಾರೆ ಕಿಂಗ್ ವಿರಾಟ್ ಕೊಹ್ಲಿ. ಇನ್ನು ಪ್ರಿನ್ಸ್ ಶುಭ್ಮನ್ ಗಿಲ್ ಗುಜರಾತ್ ತಂಡಕ್ಕೆ ಈ ಸಲ ಬ್ಯಾಟಿಂಗ್ ನಲ್ಲಿ ಆಪದ್ಬಾಂಧವನಾಗಿದ್ದಾರೆ. ಜೊತೆಗೆ ಆಧಾರ ಸ್ತಂಭವಾಗಿದ್ದಾರೆ. 265 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅಂಡ್ ಒಂದು ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಕಿಂಗ್ ಕೊಹ್ಲಿ 6 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಮಾಡಿ 247 ರನ್ಗಳನ್ನ ಕಲೆ ಹಾಕಿದರೆ ಶುಭ್ಮನ್ ಗಿಲ್ 5 ಇನ್ನಿಂಗ್ಸ್ಗಳಲ್ಲಿ 265 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇನ್ನು ಟಾಪ್ ಬೌಲರ್ ಅಂದ್ರೆ ಅತಿ ಹೆಚ್ಚು ವಿಕೆಟ್ ಟೇಕರ್ ಆಗಿರುವಂತವರು ಯಾರು ಅನ್ನೋದನ್ನ ನೋಡೋದಾದ್ರೆ ಆರ್ಸಿಬಿ ಪರ ಸ್ವಿಂಗ್ ಕಿಂಗ್ ಅಂತಾನೆ ಕರೆಸಿಕೊಳ್ಳುವಂತ ಭುವನೇಶ್ವರ್ ಕುಮಾರ್ ಟೋಟಲ್ ಆಗಿ 10 ವಿಕೆಟ್ಗಳನ್ನ ಬೇಟೆಯಾಡಿದ್ದಾರೆ. ಇವರು ಆರ್ಸಿಬಿ ಪರ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದಾರೆ. ಇನ್ನು ಗುಜರಾತ್ ಪರ ಪ್ರಸಿದ್ಧ ಕೃಷ್ಣ ಈ ಲಿಸ್ಟ್ ನಲ್ಲಿ ನಂಬರ್ 1 ಪ್ಲೇಸ್ ನಲ್ಲಿದ್ದಾರೆ. 12 ವಿಕೆಟ್ ಗಳನ್ನ ಬೇಟೆಯಾಡಿದ್ದಾರೆ. ಕನ್ನಡಿಗರು ಆಗಿರುವಂತಹ ಪ್ರಸಿದ್ಧ ಕೃಷ್ಣ ಲಾಸ್ಟ್ ಸೀಸನ್ ನಲ್ಲೇ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ರು. ಈ ಸೀಸನ್ ಅಲ್ಲೂ ಕೂಡ ಈ ಲಿಸ್ಟ್ ನಲ್ಲಿ ಈಗ ಮುಂಚೂಣಿಯಲ್ಲಿದ್ದಾರೆ. ಸೊ ಸೆಕೆಂಡ್ ಪ್ಲೇಸ್ ನಲ್ಲಿದ್ದಾರೆ. ಸದ್ಯಕ್ಕೆ ಲಾಸ್ಟ್ ವೀಕ್ ವರೆಗೂ ಕೂಡ ಅವರೇ ನಂಬರ್ 1 ಪ್ಲೇಸ್ ನಲ್ಲಿದ್ರು. ಬಟ್ ಈಗ ಸಿಎಸ್ಕೆ ಆಟಗಾರ ಅನ್ಶುಲ್ ಕಾಂಬೋಜ್ ಫಸ್ಟ್ ಪ್ಲೇಸ್ ನಲ್ಲಿದ್ದಾರೆ. ಜಸ್ಟ್ 1 ವಿಕೆಟ್ ವೇರಿಯೇಷನ್ ಇದೆ. ಸೊ ನೆಕ್ಸ್ಟ್ ಪಂದ್ಯಗಳಲ್ಲಿ ಪ್ರಸಿದ್ಧ ಕೃಷ್ಣ ಕಮ್ ಬ್ಯಾಕ್ ಮಾಡಬಹುದು. ಇನ್ನು ಹೈಯೆಸ್ಟ್ ರನ್ಸ್ ಅಂತ ನೋಡಿದಾಗ ಅಂದ್ರೆ ಈ ಸೀಸನ್ ನಲ್ಲಿ ತಂಡ ಒಂದು ಅಂದ್ರೆ ಆರ್ಸಿಬಿ ತಂಡ ಹಾಗೆ ಗುಜರಾತ್ ತಂಡ ಆಯಾ ಪಂದ್ಯಗಳಲ್ಲಿ ಅವ್ರಿಗೆ ಎದುರಾಗಿರುವಂತಹ ಪಂದ್ಯಗಳಲ್ಲಿ ಹೈಯೆಸ್ಟ್ ಸ್ಕೋರ್ ಯಾವುದು ಅಂತ ನೋಡೋದಾದ್ರೆ ಆರ್ಸಿಬಿ ಯದ್ದು 250 ರನ್ಗಳು. ಅಂದ್ರೆ ಈ ಸೀಸನ್ ಅಲ್ಲಿ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದ್ದಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 250 ರನ್ಗಳನ್ನ ಕಲೆ ಹಾಕಿತ್ತು. ಸೊ ಇದು ಈ ಸೀಸನ್ ಅವರ ಹೈಯೆಸ್ಟ್ ಸ್ಕೋರ್. ಇನ್ನು ಗುಜರಾತ್ ತಂಡದ ಬಂದಾಗ 210 ರನ್ಗಳು. ಸೊ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ 210 ರನ್ಗಳನ್ನ ಜಿಟಿ ಕಲೆ ಹಾಕಿತ್ತು. ಅಂಡ್ ಈ ಪಂದ್ಯವನ್ನ ಜಸ್ಟ್ 1 ರನ್ ಇಂದ ಗೆದ್ದು ಬೀಗ್ತಾರೆ ಗುಜರಾತ್ ತಂಡ. ಅದು ಕೂಡ ಡೇವಿಡ್ ಮಿಲ್ನರ್ ಮಾಡಿದಂತ ಒಂದು ಮಿಸ್ಟೇಕ್ ಇಂದ ಗುಜರಾತ್ ತಂಡ ಅವತ್ತು ವಿನ್ ಆಗಿತ್ತು. ಹೀಗಾಗಿ ಇದು ಅವರ ಹೈಯೆಸ್ಟ್ ಸ್ಕೋರ್ ಈ ಸೀಸನ್ ನಲ್ಲಿ. ಇನ್ನು ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಅಂತ ಬಂದಾಗ ಆರ್ಸಿಬಿ ಪರ ಈ ಲಿಸ್ಟ್ ನಲ್ಲಿ ರಜತ್ ಪಾಟಿದಾರ್ ಇದ್ದಾರೆ. 212.96 ಅವರ ಸ್ಟ್ರೈಕ್ ರೇಟ್ ಇದೆ. ಸೊ 200 ಪ್ಲಸ್ ಅಂತ ಬಂದಾಗ ಇಲ್ಲಿ ನಮ್ಮ ಕಡೆ ಟೀಮ್ ಡೇವಿಡ್ ಕೂಡ 200 ಪ್ಲಸ್ ಸ್ಟ್ರೈಕ್ ರೇಟ್ ಅನ್ನ ಹೊಂದಿದ್ದಾರೆ. ಬಟ್ ಜಿಟಿ ಅಂತ ಬಂದಾಗ ಇಲ್ಲಿ ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಇರುವಂತದ್ದು ಜೋಸ್ ಬಟ್ಲರ್ದು. ಅದು ಕೂಡ 156.06 ಇದೆ. ಸೊ ಅಲ್ಲಿಗೆ 160 ಪ್ಲಸ್ ಸ್ಟ್ರೈಕ್ ರೇಟ್ ನಲ್ಲಿ ಯಾವುದೇ ಬ್ಯಾಟರ್ ಗುಜರಾತ್ ಪರ ಬ್ಯಾಟಿಂಗ್ ಅನ್ನ ಮಾಡಿಲ್ಲ.
ಸೊ ಇಲ್ಲಿ ಒಟ್ಟು ಪಂದ್ಯಗಳು ಅಂತ ಬಂದಾಗ ಅಂದ್ರೆ ಟೋಟಲ್ ಆಗಿ IPL ಇತಿಹಾಸದಲ್ಲಿ ಎಷ್ಟು ಸಲ ಮುಖಾಮುಖಿಯಾಗಿದ್ದಾರೆ ಎರಡೂ ತಂಡಗಳು ಅಂತ ಬಂದಾಗ 6 ಸಲ ಮುಖಾಮುಖಿಯಾಗಿದ್ದಾರೆ. ಸೊ ಒಟ್ಟು ಪಂದ್ಯಗಳಲ್ಲಿ 6 ಸಲ ಮುಖಾಮುಖಿಯಾಗಿದ್ದು, ಸೊ ಅದರಲ್ಲಿ 3 ಸಲ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ರೆ, ಇನ್ನು 3 ಸಲ ಗುಜರಾತ್ ಟೈಟನ್ಸ್ ವಿನ್ ಆಗಿದೆ. ಸೊ ಇಲ್ಲಿ ಈಕ್ವಲ್ ಪರ್ಫಾರ್ಮೆನ್ಸ್ ಎರಡೂ ತಂಡಗಳಿಂದ ಬಂದಿದೆ. ಸೊ ಬೆಂಗಳೂರು ವರ್ಸಸ್ GT ನಡುವಿನ ಸ್ಟಾಟ್ಸ್ ಅಂತ ನೋಡಿದಾಗ ರನ್ಸ್ ಹಾಗೆ ವಿಕೆಟ್ಸ್ ನಲ್ಲಿ ಈ ಸೀಸನ್ ಅಲ್ಲಿ ಗುಜರಾತ್ ತಂಡ ಲೀಡ್ ನಲ್ಲಿದೆ. ಆದ್ರೆ ವಿನ್ನಿಂಗ್ ಅಂತ ಬಂದಾಗ ಬೆಂಗಳೂರು ಡಾಮಿನೇಟ್ ಮಾಡ್ತಿದೆ. ಯಾಕಂದ್ರೆ RCB ಯಾರೋ ಒಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ. ಒಂದೊಂದು ಪಂದ್ಯದಲ್ಲೂ ಕೂಡ ಒಬ್ಬೊಬ್ರು ಇನಿಷಿಯೇಟ್ ಅನ್ನ ತಗೊಂಡು ಮ್ಯಾಚ್ ಗಳನ್ನ ವಿನ್ ಮಾಡಿಸ್ತಿದ್ದಾರೆ. ಬಟ್ GT ಯಲ್ಲಿ ಕೆಲವರ ಮೇಲೆ ಡಿಪೆಂಡ್ ಆಗಿರೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಶುಕ್ರವಾರದ ಪಂದ್ಯದಲ್ಲಿ ಮತ್ತೆ ಬೆಂಗಳೂರು ತಂಡವೇ ಗೆಲ್ಲುವಂತ ಫೇವರೇಟ್ ಟೀಮ್ ಆಗಿ ಕಾಣಿಸ್ತಾ ಇದೆ.